ಎಲ್ಲರಿಗೂ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು. ದಿ ಸ್ಪಿರಿಚುವಲ್ ಲೈಫ್ ಸ್ಪೆಷಲ್ ಸ್ಕೂಲ್ ಶಾಲೆಯಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸಿದ್ವಿ. ಹಾಗಾದರೆ ಯೋಗ ಹುಟ್ಟಿದ್ದು ಹೇಗೆ ಅಂತ ನಾವು ತಿಳ್ಕೋಬೇಕು. ನಮ್ಮ ಒಂದು ಪ್ರಪಂಚದಲ್ಲಿ 192 ದೇಶಗಳಿವೆ. ಆ ಒಂದು ದೇಶದಲ್ಲಿ 172 ದೇಶಗಳು ಈ ಒಂದು ವಿಶ್ವ ಯೋಗ ದಿನವನ್ನು ಒಪ್ಪಿಕೊಂಡಿವೆ. ಅದರಲ್ಲೂ ವಿದೇಶಿಯರು ಹೆಚ್ಚಿನ ಆಸಕ್ತಿಯನ್ನು ತೋರಿಸಿ ಈ ಒಂದು ಯೋಗವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಒಂದು ಓಂಕಾರ ಎನ್ನುವುದು ಹಿಂದೂ ಧರ್ಮದ ಪ್ರತೀಕ ಮಾತ್ರ ಅಲ್ಲ, ಅದೊಂದು ಸನಾತನ ಧರ್ಮ. ಅದಕ್ಕೆ ನಮ್ಮ ಭಾರತ ದೇಶವನ್ನು ಸನಾತನ ದೇಶ ಅಥವಾ ಸನಾತನ ಧರ್ಮ ಅಂತ ಕರಿತೀವಿ. ಈ ಒಂದು ಓಂಕಾರವು ಹೇಗೆ ಹುಟ್ಟಿತು ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ನಮ್ಮ ಓಂಕಾರವು ಸೂರ್ಯನ ಕಿರಣಗಳಿಂದ ಸದಾ ಶಬ್ದಾಂತರಗಳ ಮೂಲಕ ಅದು ನಮ್ಮ ಭೂಮಿಯನ್ನು ಸೇರ್ತಾ ಇರುತ್ತೆ. ಅದಕ್ಕೆ ಈ ಒಂದು ಓಂಕಾರವನ್ನು ನಾವು ಹೆಚ್ಚಿನ ಆಸಕ್ತಿಯಿಂದ ಎಲ್ಲರೂ ಕೂಡ ಹೇಳ್ತೀವಿ. ಹಾಗಾದರೆ ಈ ಒಂದು ಓಂಕಾರನೇ ಈ ಥರ ಶಕ್ತಿಯನ್ನು ಕೊಡುತ್ತೆ ಅನ್ನೋದನ್ನು ಕಂಡುಹಿಡಿದವರು ನಮ್ಮ ಅಮೆರಿಕ ನಾಸಾದ ವಿಜ್ಞಾನಿಗಳು ಸಹ ಈ ಒಂದು ಸಂಶೋಧನೆಯನ್ನು ನಡೆಸಿ ಈ ಒಂದು ಓಂಕಾರಕ್ಕೆ ಹೆಚ್ಚಿನ ಶಕ್ತಿ ಇದೆ ಅಂತ ಹೇಳಿದ್ದಾರೆ. ಹಾಗಾದರೆ ಈ ಓಂಕಾರವು ನಮ್ಮ ಪ್ರಕೃತಿಯಲ್ಲೇ ಇದೆ. ಮರ, ಗಿಡ, ಬೆಟ್ಟಗಳಲ್ಲೂ ಕೂಡ ಓಂಕಾರ ಧ್ವನಿ ಬರುತ್ತದೆ. ಹಾಗಾದರೆ ನಮ್ಮ ಶಾಲೆಯಲ್ಲಿ ನಾವು ಸೂರ್ಯ ನಮಸ್ಕಾರದ ಆಸನಗಳನ್ನು ಮಾಡೋಣ. ಓಂ ಮಿತ್ರಾಯ ನಮಃ. ಓಂ ರವಯೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನುವೇ ನಮಃ. ಓಂ ಖಗಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಹಿರಣ್ಯ ಗರ್ಭಾಯ ನಮಃ. ಓಂ ಮರೀಚಯೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೀ ನಮಃ.